ಕಂಡು ಹೈದಂತಾಯಿತು. ಬರಲುಗೊಂಡ ಸಸಿಗೆ ಮಳೆ ಸುರಿದಂತಾಯಿತು ನೋಡ ಇಂದೆನಗೆ. ಅಕ್ಕ ಮಹಾದೇವಿಯ ವಚನಾಮೃತವನ್ನು ಸ್ಮರಿಸುತ್ತಾ ಮೊದಲಿಗೆ ಕನ್ನಡಾಂಬೆಯ ಪಾದಕಮಲಗಳಿಗೆ ಎನ್ನ ಹಣೆಯನ್ನಿಟ್ಟು ನಮಸ್ಕರಿಸಿವೆ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಕರ್ನಾಟಕ ಸುವರ್ಣ ಸಂಭ್ರಮ 50ರ ನಿಮಿತ್ತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಹಾಗೂ ನಗರ ಘಟಕ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾನಗಲ ಶ್ರೀ ಕುಮಾರೇಶ್ವರ ಸ್ವಾಮೀಜಿಗಳ ಜಯಂತಿ ಪ್ರಯುಕ್ತ ಚಿರವಾಗಿರಲಿ ಶ್ರಾವಣದ ಶರಣ್ಯ ಭಾವ ಎಂಬ ಚಿಂತನಗೋಷ್ಠಿಗೆ ವಿದಾಯ ಹೇಳುವ ಸಮಯವಿದು. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹರಸಿ ಹಿತವಚನಗಳನ್ನು ನೀಡಿದ ಮಾತುಶ್ರೀ ಯೋಗೇಶ್ವರಿ ಮಾತಾಜಿ ಆರುಡ ಆಶ್ರಮ ಬುರ್ಣಾಪುರ ಇವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಹಾಗೂ ನಗರ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಪರವಾಗಿ ಮತ್ತು ಈ ವೇದಿಕೆ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪೂಜ್ಯ ಆನಂದ ದೇವರು ಹಿರೇಮಠ ಸಂಸ್ಥಾನ ಹುಣಸ್ಯಾಳ ಇವರಿಗೂ ಸಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹಾಗೂ ಈ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಂತಹ ಡಾಕ್ಟರ್ ಸೈಯದ್ ಇಮಾನ್ದಾರ್ ಸಾಹೇಬರು, ಪೀಠಾಧಿಪತಿಗಳು ಸೈಯದ್ ಹುಸೇನ್ ಪೀರ್ ಖಾದ್ರಿ ಚಿಸ್ತಿ ಮನಗುಳಿ ಇವರಿಗೂ ಸಹ ಜಿಲ್ಲಾ ಸಾಹಿತ್ಯ ಪರಿಷತ್ ವಿಜಯಪುರ ಪರವಾಗಿ ಹಾಗೂ ಈ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿವಂದನೆಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಗುರುಬಸಯ್ಯ ಹಿರೇಮಠ ಪ್ರೌಢಶಾಲಾ ಶಿಕ್ಷಕರು ವಿಜಯಪುರ ಇವರಿಗೂ ಸಹ ಜಿಲ್ಲಾ ಸಾಹಿತ್ಯ ಪರಿಷತ್ ವಿಜಯಪುರ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ತುಂಬು ಹೃದಯದ ಅಭಿವಂದನೆಗಳು. ಇನ್ನೋರ್ವರಾದ ಮುಖ್ಯ ಅತಿಥಿಗಳು ಶ್ರೀ ಶರಣಬಸಪ್ಪ ಗಂಗಶೆಟ್ಟಿ ಶರಣ ಚಿಂತಕರು ಹಡಗಲಿ ಇವರಿಗೂ ಸಹ ಜಿಲ್ಲಾ ಸಾಹಿತ್ಯ ಪರಿಷತ್ ವಿಜಯಪುರ ಪರವಾಗಿ ಹಾಗೂ ಈ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿವಂದನೆಗಳು. ಇನ್ನು ಪ್ರಾರ್ಥನಾ ಗೀತೆಯನ್ನು ಹಾಡಿದಂತ ಶ್ರೀಮತಿ ಭಾರತಿ ಗೊಂಗಡಿ ಮೇಡಮ್ ಅವರಿಗೂ, ಸ್ವಾಗತ ಕೋರಿದಂತಹ ರವಿ ಕಿತ್ತೂರ್ ಸರ್ ಅವರಿಗೂ, ಇನ್ನು ಆಶಯ ನುಡಿಗಳನ್ನಾಡಿದ ಮಾಧವ್ ಗುಡಿ ಸರ್ ಅವರಿಗೂ, ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಆನಂದ್ ಕುಲಕರ್ಣಿ ಸರ್ ಅವರಿಗೂ, ಸುಲಿದ ಬಾಳೆ ಹಣ್ಣಿನಷ್ಟೇ ಸಿಹಿಯಾಗಿ ನಿರೂಪಣೆಯನ್ನು ಮಾಡಿದ ಶ್ರೀಮತಿ ಶಿಲ್ಪಾ ಭಸ್ಮೆ ಮೇಡಮ್ ಅವರಿಗೂ ಈ ವೇದಿಕೆಯ ಪರವಾಗಿ ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ ಪರವಾಗಿ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ವೇದಿಕೆಯ ಮೇಲೆ ಇರುವಂತಹ ಕವಿಮನಗಳಿಗೆ, ಹಿರಿಯರಿಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಕನ್ನಡಾಂಬೆ.